ಜೋಡಕುರಳಿ ಸಿದ್ಧಾರೂಢಿ ಮಠದಲ್ಲಿ ಶಿವಭಜನಾ ಸಪ್ತಾಹ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೋಡಕುರಳಿ ಗ್ರಾಮದ ಸಿದ್ಧಾರೂಢ ಮಠದಲ್ಲಿ ಶಿವಭಜನಾ ಸಪ್ತಾಹ ಕಾರ್ಯಕ್ರಮ ಏಪ್ರಿಲ್ 6ರಿಂದ 12ರವರೆಗೆ ನಡೆಯಲಿದೆ ಎಂದು ಶ್ರೀ ಚಿದ್ಘಾನಂದ ಭಾರತಿ ಸ್ವಾಮೀಜಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜೋಡಕುರಳಿ ಸಿದ್ಧಾರೂಢ ಮಠದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸ್ವಾಮೀಜಿ, ಪ್ರತಿ ವರ್ಷದಂತೆ ನಡೆಯುವ ಶಿವಭಜನಾ ಸಪ್ತಾಹ ಕಾರ್ಯಕ್ರಮ 7 ದಿನಗಳ ಕಾಲ ನಡೆಯಲಿದ್ದು, ಏಪ್ರಿಲ್ 6ರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವಭಜನಾ ಸಪ್ತಾಹ ಆರಂಭವಾಗಿ ಸತತ 7 ದಿನಗಳ ಕಾಲ ಬೆಳಿಗ್ಗೆ 6ರಿಂದ ರಾತ್ರಿ 9ರವರೆಗೆ ಶಿವನಾಮ ಸ್ಮರಣೆ ಭಜನಾ ಸಪ್ತಾಹ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಪರಂಪರೆ ಮಠಾಧೀಶರು, ಶರಣರು, ಸಂತರು ಭಾಗವಹಿಸಲಿದ್ದಾರೆ. ಪ್ರತಿದಿನ ಸ್ವಾಮೀಜಿ ಶರಣರಿಂದ ಪ್ರವಚನ ನಡೆಯುತ್ತದೆ. ವಾದ್ಯ ಮೇಳ ಸಂಗೀತದೊಂದಿಗೆ ವೈಭವದ ಕಾರ್ಯಕ್ರಮ ಜರುಗುತ್ತವೆ. ಕೊನೆಯ ದಿನ 12ರಂದು ಸಾಯಂಕಾಲ ಶ್ರೀ ಸಿದ್ಧಾರೂಢ ಮಹಾರಾಜರ ರಥೋತ್ಸವ ಕಾರ್ಯಕ್ರಮ ಜರುಗುತ್ತದೆ. ದಿನಾಂಕ 13ರಂದು ಸಂಜೆ ವೇಳೆಗೆ ಕೌದಿ ಪೂಜೆಯೊಂದಿಗೆ ಕಾರ್ಯಕ್ರಮಗಳು ಮುಕ್ತಾಯವಾಗುತ್ತದೆ. ಪ್ರತಿದಿನ ಸುಮಾರು 10,000ಕ್ಕೂ ಅಧಿಕ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಗೋಕಾಕ್ ಬಹಳ ಪ್ರಸಿದ್ಧ ಐತೆ. ಅದಕ್ಕೆ ನಾವ್ ಏನ್ ಮಾಡ್ತಾ ಇದ್ದೀವಿ, ಪ್ರತಿ ತಿಂಗಳು ನಾಯಿಂಗ್ಲಜ್ 10 ವಾಟ್ 3 ಹಳ್ಳಿ ಆಯ್ತು. ಈಗ ಒಂದೊಂದ್ ತಿಂಗಳು ಒಂದೊಂದ್ ಹಳ್ಳಿ ಸಿದ್ಧಾರೂಢ ಚರಿತ್ರೆ ಪ್ರಚಾರ ಮಾಡ್ತಾರೆ. ಈ ಪ್ರಕಾರ ಈ ಪತ್ರಿಕೆ ಯಾರ ಒಬ್ರು ಇಬ್ರು ಮಾತಾಡ್ಲಿಲ್ಲ, ಆಯ್ತಾ? ಓಕೆ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಜೈ सकल साधु संत महाराज की जय सकल साधु संत महाराज की नमः पार्वती शिवर महादेव. ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಪುಣ್ಯಾತ್ಮರೇ, ಚಿಕ್ಕೋಡಿ ತಾಲೂಕಿನ ಜೋಡಕುರಳಿ ಸುಕ್ಷೇತ್ರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಿಂದ ಪ್ರಕಟಣೆ. ಇದೇ ಏಪ್ರಿಲ್ 6ನೇ ತಾರೀಕಿನಿಂದ 12ನೇ ತಾರೀಕಿನ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶಿವಭಜನಾ ಸಪ್ತಾಹ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿಯಂತೆ ಈ ಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ. ಸಿದ್ಧಾರೂಢ ಮಹಾಸ್ವಾಮಿಗಳು ಭೂಮಿಗೆ ಅವತಾರ ತಗೊಂಡು ಬಂದಂಥ ದಿನ ರಾಮನವಮಿ. ತನ 7 ದಿನದ ಅದ್ಧೂರಿಯಾದಂಥ ಕಾರ್ಯಕ್ರಮ. ಸುಮಾರು 10-12 ಸಾವಿರ ಜನ ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ಕೂಡ್ತಾರೆ. ಬಹಳ ಅದ್ಧೂರಿ ಕಾರ್ಯಕ್ರಮ. ಕೊನೆ ದಿನದ ರಥೋತ್ಸವಕ್ಕಂತೂ 2 ಕಣ್ಣು ಸಾಲದು. 5,000 ಕುಂಭಗಳು ಕೂಡ್ತವೆ ಇಲ್ಲಿ ಕುಂಭೋತ್ಸವಕ್ಕೆ, ಕುಂಭಮೇಳಕ್ಕೆ. ಮತ್ತು ಈ ನಾಡಿನ ಹೆಸರಾಂತ ಮಠಾಧೀಶರೆಲ್ಲ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ತಾರೆ. 7 ದಿವಸನೂ ಪ್ರತಿ ದಿವಸ 3-4 ಜನ ಮಹಾತ್ಮರು ಆಶೀರ್ವಚನ ಪ್ರವಚನ ನೀಡ್ತಾ ಇದ್ದಾರೆ. ಈ ಸಾರಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸ್ತಾ ಇರುವಂಥ ಮಹಾತ್ಮರು ಯಾರ್ಯಾರಂದ್ರೆ ಶ್ರೀಶೈಲ ಜಗದ್ಗುರುಗಳು ಆಗಮಿಸ್ತಿದ್ದಾರೆ. ಜೊತೆಗೆ ಸಿದ್ಧಾರೂಢ ಪರಂಪರೆ ಒಳಗೆ ಪ್ರಖ್ಯಾತರಾಗಿರುವಂಥ ಶಿವತ್ರಯರೊಳಗೆ ಇಂಚಲದ ಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ. ಜೊತೆಗೆ ಶಾಂತಾಶ್ರಮ ಹುಬ್ಬಳ್ಳಿಯ ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಬರ್ತಿದ್ದಾರೆ. ಜೊತೆಗೆ ಅಡವಿಲಿಂಗ ಮಹಾರಾಜರಂತ ಹೇಳಿ ವೀರಘಟ್ಟದವರು, ಬಹಳ ಪ್ರಸಿದ್ಧ ಸಿದ್ಧ ಪುರುಷರು, ವಾಕ್ಸಿದ್ಧಿ ಉಳ್ಳಂಥ ಅಡವಿಲಿಂಗ ಮಹಾರಾಜರು. ಅಮರೇಶ್ವರ ಮಹಾರಾಜರಂತ ಹೇಳಿ ಕವಲುಗುಡ್ಡದವರು, ಪೂಜ್ಯ ಹುಣಸಾಳ ನಿಜಗುಣ ದೇವರಂಥೇಳಿ ಅವರು ಬರ್ತಿದ್ದಾರೆ. ಜೊತೆಗೆ ಮಹಾಲಿಂಗಪುರ ಸಹಜಾನಂದರು, ಮುಂಬೈ ಸಹಜಾನಂದರು, ಕೃಷ್ಣಾನಂದ ಸ್ವಾಮಿಗಳು ಮತ್ತು ಪಾಟೀಲ್ ಗುರೂಜಿ ಅಂಥೇಳಿ ಧಾರವಾಡದೊಳಗೆ ಒಬ್ಬ ಫೇಮಸ್ ಭವಿಷ್ಯ ಹೇಳುವಂಥ ಮಹಾತ್ಮರಿದ್ದಾರೆ. ಅವರು ದೊಡ್ಡ ದೊಡ್ಡ ರಾಜಕೀಯ ಲೀಡರ್ ಇಲ್ಲ, ಅವ್ರ ಹತ್ರ ಒಳ್ಳೆ ಸ್ಪೀಚ್ ಐತೆ ಅವ್ರದ್ದು. ಅವ್ರು ಬರ್ತಾರೆ. ಜೊತೆಗೆ ಈ ವರ್ಷದ ವಿಶೇಷ ಅತಿಥಿಯಾಗಿ ಹಾರಿಕಾ ಮಂಜುನಾಥ್ ಅನ್ನುವಂಥ ಒಬ್ಬ ಬಾಲವಾಗ್ಮಿ, ಅವಳು ಒಂದು ದಿನ 9ನೇ ತಾರೀಕು ಅವ್ರದ್ದು ಸ್ಪೀಚ್ ಐತಿ. ಈ ಪ್ರಕಾರ
ಅನೇಕ ಶರಣರು ಬರ್ತಿದ್ದಾರೆ. ವೀರೇಶ್ ಪಾಟೀಲ್ ನೇಜದವರು, ಜೊತೆಗೆ ಕಂಕನವಾಡಿ ಮಾರುತಿ ಶರಣರು, ನಮ್ಮ ಹಿಪ್ಪರಗಿ ಸಿದ್ಧಾರೂಢ ಶರಣರು, ಹಡಗಿನಾಳ ಮಲ್ಲೇಶ್ವರ ಶರಣರು, ಅನೇಕ ಶರಣರು, ಸಂತರು, ಮಹಾತ್ಮರು. ನಮ್ಮದು ಒಂದು ರೀತಿ ಭಾವೈಕ್ಯತೆಯ ಕಾರ್ಯಕ್ರಮ. ಒಂದೇ ಪರಂಪರೆ ಸ್ವಾಮಿಗಳನ್ನು ಕರೆಯುವಂಥದ್ದು ಎಲ್ಲ ಪರಂಪರೆ ಪೂಜ್ಯರು, ವಿರಕ್ತರು, ಪಂಚಾಚಾರ್ಯರಿಗೆ ಸಂಬಂಧಪಟ್ಟವರು, ಸಂತರು ಮತ್ತು ಹಾಲು ಮತ ಸಮಾಜದ ಗುರುಗಳು, ಎಲ್ಲ ಹಿಂದುಳಿದ ವರ್ಗಗಳ ಗುರುಗಳನ್ನು ಸಹಿತ ನಾವೆಲ್ಲ ಯಾಕಂದರೆ ಇದು ಜಾತ್ಯತೀತ ಮಠ. ಎಲ್ಲ ಜಾತಿ ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಇದೊಂದು ವಿಶೇಷ ಕಾರ್ಯಕ್ರಮ. ಜೊತೆಗೆ 7ನೇ ದಿವಸ ರಥೋತ್ಸವ. ಎಲ್ಲ ಕಡೆ ರಥಗಳು ಬೇರೆ, ನಮ್ಮ ರಥ ಬೇರೆ. ಎಲ್ಲ ಕಡೆ ಕಟ್ಟಿಗೆ ರಥಗಳು ಇರುತ್ತೆ, ನಮ್ಮಲ್ಲಿ ಹಿತ್ತಾಳಿದ ರಥ. ಭಾಳ ಅದ್ಭುತವಾದಂಥ ರಥ. ಈಗ 3 ವರ್ಷ ಆಯ್ತು ಆ ರಥೋತ್ಸವ ಪ್ರಾರಂಭ ಮಾಡಿ, ಅಪರೂಪದ ರಥೋತ್ಸವ. ಜೊತೆಗೆ ಅವತ್ತು ಅನೇಕ ರೀತಿ ವಾದ್ಯ ತಂಡದವರು, ವೈಭವದ ಕಾರ್ಯಕ್ರಮ ಆಗ್ತೈತಿ. ಸುಮಾರು 10,000 ಜನ. ಎಲ್ಲ ಕಡೆ ಏನಾಗ್ತೈತಿ, ಲಾಸ್ಟ್ ಬಂದಂಗೆ ಜನ ಕೂಡ್ತಾರೆ. ನಮ್ದು ಹಂಗೆ ಪ್ರಾರಂಭದಿಂದ ಕೊನೆ ತನೂ 10,000 ಜನ ಕೂಡ್ತಾರೆ. ಎಷ್ಟು ಸೈಲೆನ್ಸ್ ಇರ್ತೈತೆ ಅಂದರೆ ಪಿನ್ ಡ್ರಾಪ್ ಸೈಲೆಂಟ್. ಅಷ್ಟು ಜನ ಇದ್ದರೂ ಈ ಕ್ಷೇತ್ರದ ಮಹಿಮೆ, ಶಾಂತವಾಗಿ ಕೂತಿರ್ತಾರೆ. ಜೊತೆಗೆ ಈ ಕಾರ್ಯಕ್ರಮದೊಳಗೆ ಯುವಕರ ಪಾತ್ರ ದೊಡ್ಡದು. ಮಕ್ಕಳಿಗೆ ಸಂಸ್ಕಾರ ಕೊಡೋ ದೃಷ್ಟಿಯಿಂದ 7 ದಿನದ ಏನು ಪುರಾಣ ಸಪ್ತಾಹ ಅಂತ ಮಾಡ್ತೀವಿ ನಾವು. ಪ್ರತಿದಿನ ಬೆಳಗ್ಗೆ 8 ಅಧ್ಯಾಯದಂಗೆ 7 ದಿನದಾಗ 56 ಅಧ್ಯಾಯ ಸಿದ್ಧಾರೂಢ ಕಥಾಮೃತ ಮುಗಿಯುವಂಗೆ ಒಂದು ಸಪ್ತಾಹ ಅಂತ ರೂಪದೊಳಗೆ 108 ಮಂದಿ ಯುವಕರು ಕೂಡಿ, ಯುವತಿಯರು ಕೂಡಿ ಸಪ್ತಾಹ ಪಾರಾಯಣ ನಡೀತೈತಿ. 7 ದಿನ ಅಖಂಡ ಶಿವನಾಮ ಸ್ಮರಣೆ, ಮಂತ್ರೋಚ್ಚಾರ ನಿರಂತರವಾಗಿ ನಡೆಯುವಂಥದ್ದು. ಅನೇಕ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ ಆಗಮಿಸಬೇಕು. ಬಹಳ ಕಡೆಗೆ ಸುದ್ದಿ ಮಾಡುವಂಥದ್ದು ಮಾಧ್ಯಮಗಳೇ. ಅದಕ್ಕೆ ಈ ಸರಿ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಆಹ್ವಾನ ಮಾಡಿದ್ವಿ. ಈ ಕಾರ್ಯಕ್ರಮವನ್ನು ಎಲ್ಲರೂ ಶಿಸ್ತಿನಿಂದ ಪ್ರಚಾರ ಮಾಡಿರಿ, ಎಲ್ಲರಿಗೂ ಈ ಧರ್ಮ ಪ್ರಸಾರ ಉಂಟಾಗಲಿ. 1-2 ಮಾತು ಸಿದ್ಧಾರೂಢರ ಬಗ್ಗೆ ಹೇಳಬೇಕಾದ್ರೆ, 1929 ಸಮಾಧಿ ತಗೊಂಡ್ರು ಸಿದ್ಧಾರೂಢ ಅಜ್ಜಿಯವರು. ಅವರು ದೇಹ ಬಿಟ್ಟ ಮ್ಯಾಲೆ ಅವ್ರ ಪ್ರಖ್ಯಾತಿ ಇನ್ನೂ ಹೆಚ್ಚಾಯಿತು. ಅವರಿದ್ದಾಗೆ, ಸಿದ್ಧಾರೂಢರಿದ್ದಾಗ 31 ಸಂಸ್ಥಾನದ ರಾಜರುಗಳು ಸಿದ್ಧಾರೂಢರ ಶಿಷ್ಯರಿದ್ದರು. ಈ ದೇಶದ 16 ಭಾಷೆಗಳನ್ನ ಸಿದ್ಧಾರೂಢರು ಮಾತಾಡ್ತಿದ್ರು. ಸಿದ್ಧಾರೂಢಪ್ಪವ್ರ ದರ್ಶನಕ್ಕೆ ಹಾಗೆ ಎಷ್ಟು ಪ್ರಸಿದ್ಧ ಮಹಾತ್ಮರು ಇದ್ರಲ್ಲ, ಸ್ವಾಮಿ ವಿವೇಕಾನಂದರು ಮೊದಲು ಮಾಡಿ, ಅತಣಿ ಮುರುಗೇಂದ್ರ ಶಿವಯೋಗಿಗಳು, ಶಿಶ್ನಾಳ್ ಶರೀಫರು, ಗರಗದ ಮಡಿವಾಳಜ್ಜರು, ಶಿರ್ಡಿ ಬಾಬಾ ಸಹಿತ ಹುಬ್ಬಳ್ಳಿಗೆ ಬಂದು ಹೋಗಿದ್ದಾರೆ. ಎಷ್ಟು ಜನ ಆಗಿನ ಕಾಲಕ್ಕೆ ಮಹಾತ್ಮರು ಇದ್ದರು. ಎಲ್ಲರೂ ಸಿದ್ಧಾರೂಢ ದರ್ಶನ ಮಾಡಲಿಕ್ಕೆ ಬರ್ತಿದ್ರು. ಅಷ್ಟು ಫೇಮಸ್ ಪ್ರಸಿದ್ಧ ಮಹಾತ್ಮರು ಸಿದ್ಧಾರೂಢರು. ಜೊತೆಗೆ ಜಾತ್ಯತೀತವಾದಂಥ ಸಿದ್ಧಾಂತ ಸಿದ್ಧಾರೂಢ. ಯಾವುದೇ ಒಂದು ಪರಂಪರೆಗೆ ಮೀಸಲಾದವರಲ್ಲ. ವರ್ಣಾದಿಗತಿದು ವರ್ಣ, ಎಲ್ಲ ವರ್ಣ ಆಶ್ರಮಗಳನ್ನು ಮೀರಿ ಎಲ್ಲರನ್ನು ಪ್ರೀತಿ ಮಾಡಿದಂಥ ಮಹಾತ್ಮರು. ಸಿದ್ಧಾರೂಢರ ಪ್ರಸಿದ್ಧಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ಸದ್ಯ ಕರ್ನಾಟಕದೊಳಗೆ, ಕೇವಲ ಕರ್ನಾಟಕದೊಳಗೆ 3600ಕ್ಕಿಂತ ಹೆಚ್ಚು ಶಾಖಾ ಮಠಗಳು ಸಿದ್ಧಾರೂಢರು ಇದ್ದಾವೆ. ಮತ್ತು ಆಂಧ್ರ, ಗೋವಾ, ಮಹಾರಾಷ್ಟ್ರ ಅಲ್ಲಿ ಮತ್ತು ಎಕ್ಸ್ಟ್ರಾ ಅವರ ದೇಶವ್ಯಾಪಿಯಾಗಿರುವಂಥ ಅವರ ಕೇಂದ್ರಗಳು, ಶಾಖಾ ಮಠಗಳು ಇದ್ದಾವೆ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ, ಗುಜರಾತ್ ಹಿಡ್ಕೊಂಡು ಬದೋಡೆ ಒಳಗೆ ಸಿದ್ಧಾರೂಢರ ಮಠ ಐತಿ. ದೇಶವ್ಯಾಪಿಯಾಗಿರುವಂಥದ್ದು. ಹೊರದೇಶಗಳೊಳಗೂ ಅಜ್ಜನ ಪ್ರಚಾರ ಇರುವಂಥದ್ದು. ಪವಾಡ ಪುರುಷರು. ನಿಮಗೆಲ್ಲ ಗೊತ್ತಿರುವಂಗೆ ಮೊನ್ನೆ ಹುಬ್ಬಳ್ಳಿ ಜಾತ್ರೆಗೆ ಸುಮಾರು 2.5 ಲಕ್ಷ ಜನ ಕೂಡಿದರು ರಥೋತ್ಸವದ ದಿನ. ಭಾಳ ದೊಡ್ಡ ಯೋಗಿಗಳು, ಉತ್ತರ ಕರ್ನಾಟಕದ ಪ್ರಸಿದ್ಧ ಮಹಾತ್ಮರು. ಆ ಸಿದ್ಧಾರೂಢ ಅಜ್ಜನ ಶಾಖಾ ಮಠ ನಮ್ಮ ಜೋಡಕುರಳಿ ಮಠ. ಅಲ್ಲಿ 24 ತಾಸು ನಿರಂತರ ಓಂ ನಮಃ ಶಿವಾಯ ನಾಮಸ್ಮರಣೆ ನಡೀತೈತೆ. ಅಲ್ಲಿ ನಮ್ಮ ಮಠದೊಳಗೆ 12 ತಾಸು, ಬೆಳಗ್ಗೆ 7ರಿಂದ ಸಂಜೆ 7 ತನಕ. ಇಲ್ಲಿಗೆ 8 ವರ್ಷ ಆಯಿತು ನಮ್ಮ ಮಠದೊಳಗೆ ಓಂ ನಮಃ ಶಿವಾಯ ನಾಮಸ್ಮರಣೆ ಚಲುವಾಗಿ. 8 ವರ್ಷದಿಂದ ಪಾಳೆ ಪ್ರಕಾರ ಬೆಳಗ್ಗೆ 7ರಿಂದ ಸಂಜೆ 7 ತನಕ ನಾಮಸ್ಮರಣೆಗೆಲ್ಲ ಜನ ಬಂದು, ಇಡೀ ಊರು ಜನ ಬರ್ತಾರೆ. ಯಾವ ಜಾತಿಗಳನ್ನು ನಾವು ಮಾಡೋಲ್ಲ. ಬಡವರು ಶ್ರೀಮಂತರು ಭೇದಿಲ್ಲ. ಮೊನ್ನೆ ನಮ್ಮ ಮೀಟಿಂಗಿಗೆ, ಜಾತ್ರೆ ಮೀಟಿಂಗಿಗೆ 1,000 ಜನ ಕೂಡ್ತಾರೆ ನಮ್ಮಲ್ಲಿ. ಎಲ್ಲ ಕಡೆಗೆ ಏನು ಮಾಡ್ತಾರೆ, ಮೀಟಿಂಗ್ ಅಂದ ಕೂಡಲೇ ದೊಡ್ಡ ದೊಡ್ಡ ಮಂದಿನ ಮಾತ್ರ ಕರೀತಾರೆ. ಹಾಗಿಲ್ಲ, ನಮ್ಮಲ್ಲಿ ಪ್ರತಿ ಜನಸಾಮಾನ್ಯರಿಗೂ ನಮ್ಮ ಫೋನ್ ಹೋಗ್ತೈತಿ. ಮೀಟಿಂಗಿಗೆ 1000 ಜನ ಕೂಡ್ತಾರೆ.
ಮತ್ತು ಸಹಕಾರ ಭಾಳ ಚೆನ್ನಾಗೈತಿ. ಈ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಮೇನ್ ಕಾರಣ ನಿಮ್ಗೆ ನಿರೀಕ್ಷೆ ಮಾಡೋಕ್ಕೆ ಸಹಿತ ಸಾಧ್ಯ ಇಲ್ಲ. ಪ್ರತಿ ವರ್ಷ ನಮ್ಮ ಜಾತ್ರೆದು ಕಾಣಿಕೆ 20 ಲಕ್ಷದ ಮೇಲೆ ಇರ್ತೈತಿ, ಭಕ್ತರಿಂದ ಬರುವಂಥ ಕಾಣಿಕೆ. ಮತ್ತು ಯಾರಿಗೂ ಒತ್ತಾಯ ಮಾಡೋಲ್ಲ, ಪ್ರೆಸರ್ ಹಾಕೋಲ್ಲ. ಸುಮಾರು 400-500 ಚೀಲ ಕಾಳು ಕೂಡ್ತವೆ. ಇಷ್ಟೆಲ್ಲ ಧನ ಧಾನ್ಯಗಳ ಜೊತೆಗೆ ಶರೀರದಿಂದನೂ ಸೇವಾ ಮಾಡ್ತಾರೆ. ಇಷ್ಟೆಲ್ಲ ಮಠ ಕಟ್ಟಿರೋದನ್ನು ನೀವು ನೋಡಬಹುದು. ಈ ಮಠದ ಕಟ್ಟಡ, ಜಾತ್ರೆ, ಹೊರಗಿನ ರಾಜಕೀಯ ಸಪೋರ್ಟ್ ನಾವು ಹೆಚ್ಚುತ್ತೇವೆ, ಭಕ್ತರಿಂದನೇ ನಡೆದಿರುವಂಥ ಮಠ. ಮತ್ತು ಪ್ರತಿನಿತ್ಯ ಅನ್ನದಾಸೋಹ ನಡೆಯುವಂಥ ಮಠ ಇದು. ಯಾವತ್ತೇ ಯಾವುದೇ ಸಮಯಕ್ಕೆ ಬಂದರೂ ಅನ್ನ ಇಲ್ಲದೆ ಯಾರು ಹೋಗಂಗಿಲ್ಲ. ಎಲ್ಲರಿಗೂ ನಿರಂತರ ಪ್ರಸಾದ, ನಿರಂತರ ನಾಮಸ್ಮರಣೆ. ಈ ಓಂ ನಮಃ ಶಿವಾಯ ಮಂತ್ರದ ಬಲದಿಂದ ಇಷ್ಟೆಲ್ಲ ಕ್ಷೇತ್ರ ವ್ಯಾಪಿಯಾಗಿ ಸರ್ವಾಂಗೀಣವಾಗಿ ಮಠ ಅಭಿವೃದ್ಧಿ ಆಗ್ತಾಯಿತ್ತು. ವರ್ಷದಿಂದ ವರ್ಷಕ್ಕೆ ಜಾತ್ರೆ ಬಹಳ ಅದ್ಧೂರಿಯಾಗಿ ನಡೀತಾ ಇರುವಂಥದ್ದು.